ಧರ್ಮಸ್ಥಳದಲ್ಲಿ ಶವಗಳನ್ನು ಹೂತಿದ್ದ ಆರೋಪ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಬ್ಬರು ಯೂಟ್ಯೂಬರ್ಗಳ ವಿಚಾರಣೆ ಮುಕ್ತಾಯವಾಗಿದೆ. ಹಲವು ದಿನಗಳಿಂದ ನಡೀತಾ ಇದ್ದ ವಿಚಾರಣೆ ಈಗ ಪೂರ್ಣವಾಗಿದೆ. ಕೇರಳ ಮೂಲದ ಯೂಟ್ಯೂಬರ್ ಮುನಾಫ್ ಹಾಗೂ ಯೂಟ್ಯೂಬರ್ ಅಭಿಷೇಕ್ ಇಬ್ಬರ ವಿಚಾರಣೆ ಮುಕ್ತಾಯವಾಗಿದೆ. ಹೇಳಿಕೆ ದಾಖಲಿಸಿಕೊಂಡು ಎಸ್ಐಟಿ ಅಧಿಕಾರಿಗಳು ಅವರನ್ನ ವಾಪಸ್ ಕಳಿಸಿದ್ದಾರೆ. ಮತ್ತೆ ನೋಟಿಸ್ ಕೊಟ್ಟರೆ ಹಾಜರಾಗುವಂತೆ ಸೂಚನೆ ನೀಡಲಾಗಿದೆ. ಶವಗಳನ್ನು ಹೂತಿಟ್ಟಿದ್ದಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವಿಚಾರಣೆ ನಡೆಸ್ತಾ ಇರುವಂತಹ ಎಸ್ಐಟಿ ಅಧಿಕಾರಿಗಳು ಸದ್ಯಕ್ಕೆ ಇಬ್ಬರು ಯೂಟ್ಯೂಬರ್ಗಳ ವಿಚಾರಣೆಯನ್ನು ಮುಕ್ತಾಯಗೊಳಿಸಿದ್ದಾರೆ. ಅಭಿಷೇಕ್ ಇವರನ್ನ 11 ದಿನಗಳಿಂದ ವಿಚಾರಣೆಗೆ ಒಳಪಡಿಸಲಾಗಿತ್ತು. ಹಾಗೆ ಮುನಾಫ್ ಈತನನ್ನ 3 ದಿನಗಳಿಂದ ವಿಚಾರಣೆಗೆ ಒಳಪಡಿಸಲಾಗಿತ್ತು. ಇಬ್ಬರ ವಿಚಾರಣೆ ಸದ್ಯಕ್ಕೆ ಮುಕ್ತಾಯವಾಗಿದೆ ಅಂತ ಹೇಳಲಾಗ್ತಾ ಇರುವಂಥದ್ದು. ಅವರಿಂದ ಯಾವುದೇ ರೀತಿಯಾದಂತಹ ವಸ್ತುಗಳನ್ನು ವಶಪಡಿಸಿಕೊಂಡಿಲ್ಲ. ಅವರು ಏನು ಹೇಳಿಕೆ ಕೊಟ್ಟಿದ್ದಾರೆ ಅದನ್ನ ದಾಖಲಿಸಿಕೊಂಡಿದ್ದಾರೆ ಎಸ್ಐಟಿ ಅಧಿಕಾರಿಗಳು. ನಾನು 2 ಮಿನಿಟ್ ಏನು ನಂದು ಮುಗ್ದಿದೆ, ವಿಚಾರಣೆ ಎಲ್ಲ ಮುಗ್ದಿದೆ, ಎಲ್ಲ ಕ್ಲಿಯರ್ ಆಗಿದೆ. ತನಿಖೆ ಎಲ್ಲ ಕರೆಕ್ಟಾಗಿ ನಡೀತಾ ಇದೆ. SIT ಒಳ್ಳೆ ಕೆಲಸ ಮಾಡ್ತಾ ಇದೆ. ಬೇರೆ ಏನಿಲ್ಲ, ಯಾವ ಅಲಿಗೇಷನ್ ನನ್ನ ಮೇಲೆ ಇಲ್ಲ. ಹೇಳಿಲ್ಲ. ಅದು ಸಣ್ಣದೆ. ನಾನು ಪೂರ್ತಿ ದಿನ ನನಗೆ ಇಲ್ಲಿ ಏನು ಇದಿಲ್ಲ, ಎಂಕ್ವೈರಿ ಏನು ಇರಲಿಲ್ಲ. ಟೋಟಲ್ ಒಂದು 2 ಗಂಟೆ ಎಂಕ್ವೈರಿ ಮಾಡಿರ್ಬೋದು ಅಷ್ಟೇ. ಇಲ್ಲ, ಸುಮ್ಕೆ ಅದ್ರ ಬಗ್ಗೆ ಕೇಳಲಿಕ್ಕೆ ಅಷ್ಟೇ, ಬೇರಿಲ್ಲ. ಅದೇ ಎಲ್ಲ ಹಂಗೆಲ್ಲ ಟೋಟಲ್ ಈ ವಿಷಯದಲ್ಲಿ ಕೇಳಿದ್ದಾರೆ ಅಷ್ಟೇ. ಆಯಿತು, ಥ್ಯಾಂಕ್ಸ್. ಸೂಪರ್ ಆಗಿ ನಡೀತಾ ಇದೆ, ನಡೆಯಲಿ. ಓಕೆ, ಸತ್ಯ ಹೊರಗೆ ಬರ್ಬೋದು.